ಯಾವಾಗಲೂ ಬ್ರೈಟ್ ಆಗಿ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿರೋದಕ್ಕೆ ಕಾರಣ ಏನು, ಆ ಪ್ರಾಡಕ್ಟ್ಸ್ ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ವೀಕ್ಲಿ ಒನ್ಸ್ ಮಾಡುವಂತಹ ಸ್ಕಿನ್ ಕೇರ್ಗೆ ನಳಂಗ ಮಾವು ಪೌಡರ್ನ ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ತೀನಿ. ಇದನ್ನು ಬಾತ್ ಪೌಡರ್ ಆಗಿ ಕೂಡ ಯೂಸ್ ಮಾಡ್ಬೋದು. ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ 15ಕ್ಕೂ ಹೆಚ್ಚು ಸಾಮಗ್ರಿಗಳನ್ನ ಹಾಕಿ ತಯಾರಿಸುವಂತಹ ನಳಂಗ ಮಾವು ಪೌಡರಿಂದ ಸ್ಕಿನ್ ಬ್ರೈಟ್ ಆಗುತ್ತೆ, ಬಾಡಿ ಓಡೋರ್ ಕಡಿಮೆ ಆಗುತ್ತೆ, ಹಾಗೆ ಹೈಪರ್ ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಸ್ನಾನಕ್ಕೆ ಸ್ಯಾಂಡಲ್ ಗಾರ್ಡಿನಿಯಾ ಸೋಪ್ ಯೂಸ್ ಮಾಡ್ತೀನಿ. ಇದರಲ್ಲಿರುವಂತಹ ನ್ಯಾಚುರಲ್ ಆಯಿಲ್ಸ್ ಕೋಲ್ಡ್ ಪ್ರಾಸೆಸ್ಡ್ ಮೆಥಡಲ್ಲಿ ತಯಾರಿಸಿರುವುದರಿಂದ ಮಾಯ್ಚರೈಸ್ ಮಾಡಿ ಸೂತಿಂಗ್ ಕೂಡ ಕೊಡುತ್ತೆ. ಲಿಪ್ ಬಾಮ್ಸಲ್ಲಿ ನಾನು JS ವಮಿಕಾ ಅವರ ಲಿಪ್ ಬಾಮ್ಸ್ ಯೂಸ್ ಮಾಡ್ತೀನಿ. ಇದು ಬೀಸ್ ವ್ಯಾಕ್ಸ್, ಆಲ್ಮಂಡ್ ಆಯಿಲ್ ಹಾಗೂ ಶಿಯಾ ಬಟರ್ ಹಾಕಿ ಮಾಡಿರುವುದರಿಂದ ಲಿಪ್ಸ್ನ ಹೈಡ್ರೇಟ್ ಮಾಡೋದ್ರ ಜೊತೆಗೆ ಲಿಪ್ ಚಾಪಿಂಗ್ನ ತಡೆಯುತ್ತೆ. ನನ್ನ ಹತ್ರ 2 ಫ್ಲೇವರ್ ಕೂಡ ಇದೆ. ಒಂದು ವೆನಿಲಾ ಆ್ಯಂಡ್ ಅನದರ್ ಒನ್ ಈಸ್ ರೋಸ್. ನೀವೇನಾದರೂ ಟ್ರಾನ್ಸ್ಪರೆಂಟ್ ಇಷ್ಟಪಡೋರಾಗಿದ್ದರೆ ಯು ಕ್ಯಾನ್ ಟ್ರೈ ವೆನಿಲಾ. ಟಿಂಟೆಡ್ ಲಿಪ್ ಬಾಮ್ ಅಂದರೆ ಯು ಕ್ಯಾನ್ ಟ್ರೈ ರೋಸ್. ಹಾಗೆ ದಿ ಬೆಸ್ಟ್ ಆ್ಯಂಡ್ ಫೇವ್ರೇಟ್ ಪಾರ್ಟ್ ಆಫ್ ದ ಸ್ಕಿನ್ ಕೇರ್ ರೊಟೀನ್ ಅಂದರೆ ಆಫ್ಟರ್ ಬಾತ್ ಆಯಿಲ್ ಯೂಸ್ ಮಾಡೋದು. ಇಟ್ಸ್ ಮೈ ಫೇವ್ರೇಟ್. ಕೊಕೊನಟ್ ಆಯಿಲ್, ಆಲ್ಮಂಡ್ ಆಯಿಲ್, ಲ್ಯಾವೆಂಡರ್ ಆಯಿಲ್ ಹಾಕಿ ಮಾಡಿರೋದರಿಂದ ಇದರಿಂದ ನಿಮ್ಮ ಸ್ಕಿನ್ ಡ್ರೈನೆಸ್ ಕಡಿಮೆ ಆಗುತ್ತೆ, ಸಿಲ್ಕಿ ಸ್ಮೂತ್ ಸ್ಕಿನ್ ನಿಮ್ದಾಗುತ್ತೆ.